ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನಾ ಈಗ ಏನು ಹೊಸ ರೆಸಿಪಿ ತಂದಿನಂದ, ಈಗ ಮಾವಿನಕಾಯಿ ಸೀಜನ್ ಅಲ್ರಿ, ಅದಕ್ಕೆ ಮಾವಿನ ಹಣ್ಣಿಂದು ಶೇಖರಣೆ ಮಾಡಾಕತ್ತೀನಿ ರೀ. ನೋಡಿರಿ, ಒಂದು ಮೂರು ಮಾವಿನ ಹಣ್ಣು ತೊಗೊಂಡಿನಿ ರೀ. ಅದು ಮ್ಯಾಗಿನ ತೊಳೆದು ಸೊಪ್ಪಿ ತೆಗ್ದೀನಿ ರೀ. ಎಲ್ಲ ಎಷ್ಟು ಚಂದ ಸೊಪ್ಪು ತೆಗ್ದಾವ ನೋಡಿರಿ. ಅವು ಈ ಥರ ತೆಗೆದು ಒಳಗಿಂದು ರಸ ಎಲ್ಲ ತೊಕ್ಕೋಬೇಕು ರೀ. ಅದನ್ನು ಭಾಳ ಟೇಸ್ಟ್ ಹಾಕೋದು ಮಾಡ್ಕೋದು ನೀವು ನೋಡಿರಿ. ಈ ಥರ ಸೊಪ್ಪಿ ಎಲ್ಲ ತೆಗ್ದಿನಲ್ರಿ, ಇದನ್ನು ಹಿಂದಾಡೆ ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ರೀ. ಅದನ್ನು ತೊಳೆದು ಹಾಕೋತೀನಿ ರೀ. ನೀವು ಬೇಕಂದ್ರೆ ತೊಳ್ಕೊದು, ಇಲ್ಲಿಗೆ ಬೇಡ ಇದಾಗಿಂದ ಇಷ್ಟೇ ರಸ ತೊಗೋತೀನಿ ಅಂದ್ರೆ ತೊಗೋದು ನಡಿತೈತಿ. ಸ್ವೀಟ್ ಇರ್ಬೇಕು ರೀ ಮಾವಿನ ಹಣ್ಣು, ಅಂದ್ರೆ ಟೇಸ್ಟ್ ಆಗ್ತದದು. ಹುಳಿದು ತೊಗೊಬ್ಯಾಡ್ರಿ. ನೀವು ಹೊಸಬ್ರಾಗಿದ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ನಾ ಹಾಕೋ ನೋಟಿಫಿಕೇಷನ್ ಫಸ್ಟ್ಗೆ ನಿಮಗೆ ಬರ್ತಾವೆ ನೋಡಿರಿ. ಇಷ್ಟು ರಸ ಹೊಂಟೈತಿ ಅದು. ಈಗ ಅವೇನು ಈಗ ಗೊಪ್ಪ ಮತ್ತು ಸೊಟ್ಟಿ ಇತ್ತಲ್ರಿ, ಅದನ್ನು ಒಂದು ಸ್ವಲ್ಪ ತೊಳೆದು ತೊಗೋತೀನಿ ರೀ. ಈಗ ಅದಕ್ಕೆ ಅದನ್ನೂ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ತೊಳ್ತೀನಿ ರೀ. ಅಂದ್ರೆ ಪೂರ ಅದಾಗಿಂದ ರಸ ಎಲ್ಲ ಕ್ಲೀನಾಗಿ ಬಂದುಬಿಡ್ತದೆ ನಮಗೆ. ಇಟ್ಟು ತೊಕ್ಕೋತೀನಿ ರೀ ಅದನ್ನು. ನೀವು ಕೊನೆ ತನಕ ನಮ್ಮ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನಡ್ಬರ್ಕ ಅಂದ್ರೆ ನಾವು ಹ್ಯಾಂಗ ಮಾಡ್ಯಾವ ಅನ್ನೋದು ಗೊತ್ತಾಗಲ್ಲ ರೀ ನಿಮಗೆ. ನೋಡಿರಿ, ಈಗ ಇಟ್ಟು ತೊಕ್ಕೋತೀವಿ ಅದನ್ನು. ತೊಕ್ಕೊಂಡ್ರಿ ಅದನ್ನು ಏನೈತಿ ಸ್ವಲ್ಪ ನೋಡಿರಿ, ಈ ಥರ ಎಲ್ಲ ತೊಳ್ಕೊಂಡು ಇದು ಸೊಪ್ಪಿ ಮತ್ತು ಗೊಪ್ಪ ಎಲ್ಲ ತೊಳೆದು ಇಟ್ಟು ರಸ ತೊಕ್ಕೊಂಡು ಅದನ್ನು ಅದಾಗಿಂದು ಈಗೇನೈತಿ ಅದಾಗೆ ಮಿಕ್ಸ್ ಮಾಡೋಣ್ರಿ. ಇದನ್ನು ಆಗಾಳೆ ತೊಗೊಂಡಿದ್ದೆ ಅಲ್ರಿ, ಅದಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಎಷ್ಟು ಮಸ್ತ್ ಆಕೈತಿ ನೋಡಿರಿ. ಚಪಾತಿ ಜೊತೆ ಮತ್ತು ಹೋಳಿಗೆ ಜೊತೆ ಮಸ್ತ್ ಹತ್ತದ ಇದು ಶೇಖರಣೆ. ಇಲ್ಲ ಹಂಗೆ ಕುಡಿಯಾಕೂ ನಡೀತದ ರೀ. ನೀವು ಸಕ್ಕರೆ ಹಾಕೊಂಡು ಮಾಡ್ಕೋದು ಇಲ್ಲಿಗೆ ಬೆಲ್ಲದ ಅದು ಮಾಡಿರಿ ನಡೀತದ. ನಾ ಬೆಲ್ಲದ ಚಲೋ ಹಾಕೋದು ಬೆಲ್ಲದ ಮಾಡಾಕತ್ತೀನಿ. ಈಗ ನಿಮ್ಮ ಮನ್ಯಾಗ ಯಾವ್ದಾದ್ರು ತಿಂತಾರೆ ಅದನ್ನು ನೋಡಿ ಮಾಡ್ಕೋರಿ ನಡಿತೈತಿ ನೋಡಿರಿ. ನಾ ಬೆಲ್ಲ ಹಾಕೋತೀನಿ ರೀ ಒಂದು ಕಪ್ಪ. ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಹಾಕೋತೀನಿ ರೀ. ಒಂದಿಟ್ಟು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಹಾಕೋತೀನಿ ರೀ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ ರೀ. ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ಹಂಗೆ ಅಂತ ಈ ಕಡೆ ಒಂದು ಕಪ್ಪಿಗೆ ಸರ್ವ್ ಮಾಡ್ಕೋತೀನಿ ನೋಡಿರಿ ಗ್ಲಾಸಿಗೆ. ನೀವು ಗ್ಲಾಸ್ನಾಗ ಹಾಕೋರಿ, ಬೌಲ್ನಾಗ ಹಾಕೋರಿ ನಡಿತೈತಿ. ನಾ ಅದು ಗ್ಲಾಸ್ನಾಗ ಹಾಕೊಳಕತ್ತೀನಿ ನೋಡಿರಿ. ಎಷ್ಟು ಮಸ್ತ್ ಗಟ್ಟಿಗೆ ಎಷ್ಟು ಚಲೋ ಆಗಿರ್ತದೆ ರೀ. ಥ್ಯಾಂಕ್ ಯು ರೀ. ನಮ್ಮ ಕೊನೆ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ. ಮಾಡಿರಿ ನೀವು ಮನ್ಯಾಗ. ಹ್ಯಾಂಗೆ ಆಕತ್ತೆ ಅನ್ನೋದು ಕಮೆಂಟ್ ಹಾಕಿ ನಮಗೂ